ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ನುಗ್ಗೆಕಾಯಿ ಹಾಗೂ ಬೇಳೆ ಹಾಕಿ ರಸಮ್ ಮಾಡ್ಕೊಳ್ತಾ ಇದ್ದೀನಿ. ಇದೇನು ನುಗ್ಗೆಕಾಯಿ ಹಾಗೂ ಬೇಳೆ ಹಾಕಿ ಬೇಳೆ ಸಾಂಬಾರು ಮಾಡ್ಕೊಳ್ತಾರೆ, ಆದರೆ ರಸಮ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ನೋಡ್ತಾ ಇರಬಹುದು. ಹೌದು, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಒಂದು ಸಾರಿ ರೆಸಿಪಿನ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಮಸೂರ್ ದಾಲ್ ತೊಗೊಂಡಿದ್ದೀನಿ. ಬೇರೆ ಯಾವ ಬೇಳೆ ಆದರೂ ತೊಗೊಳ್ಬಹುದು. 2 ಹಸಿಮೆಣಸಿನ್ಕಾಯಿ, ಇಲ್ಲಿ ಪೂರ್ತಿ ಒಂದು ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದೇ ಒಂದು ಹುಳಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಅರಿಶಿನ ಹಾಕಿ ಬೇಳೆ ಬೇಯಲಿಕ್ಕೆ ಬೇಕಾಗಿರುವಷ್ಟು ನೀರು ಹಾಕ್ಕೊಂಡು 1-2 ವಿಷಲ್ ಆಗುವಷ್ಟು ಇದನ್ನು ಕೂಗಿಸ್ಕೊಳ್ತೀನಿ. ಇದಾದಮೇಲೆ ರಸಮಿಗೆ ಬೇಕಾಗಿರುವಂಥ ಐಟಮ್ಸ್ನ ಸ್ವಲ್ಪ ರುಬ್ಕೊಂಡು ಬರೋಣ. ಅದಕ್ಕೆ ನಾನಿಲ್ಲಿ ಕಾಳುಮೆಣಸು, ಜೀರಿಗೆ, ಉದ್ದಿನಬೇಳೆ, ತೊಗರಿಬೇಳೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಮೆಂತೆ, ಹಾಗೆಯೇ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ನೆನೆಸಿಟ್ಟಿರುವಂತಹ ಹುಣಸೆಹಣ್ಣು, ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಎತ್ತಿಟ್ಕೊಂಡಿರುವಂಥ ಐಟಮ್ಸ್ನೆಲ್ಲ ಹಾಕಿ ಒಂದು ಸಾರಿ ತರ್ತರಿ ಆಗುವಷ್ಟು ರುಬ್ಕೊಳ್ಬೇಕು. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ, ಹಾಗೆಯೇ ಕರಿಬೇವಿನ ಸೊಪ್ಪನ್ನ ಸಹ ಹಾಕಿ ತರ್ತರಿ ಆಗುವಷ್ಟು ಇದನ್ನು ರುಬ್ಕೊಂಡು ಬರೋಣ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ರುಬ್ಕೊಳ್ಳೋದ್ರಲ್ಲಿ. ಮೆಂತೆಕಾಳು ಸಹ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೇಕು. ಇದಿಷ್ಟು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡು ಬರೋಣ. ಇದಿಷ್ಟು ತರ್ತರಿಯಾಗಿ ಆಗಿದ್ರೆ ಸಾಕು. ಇದಾದಮೇಲೆ ನನಗಿಲ್ಲಿ ಬೇಳೆ ಹಾಗೆಯೇ ನುಗ್ಗೆಕಾಯಿ ಸಹ ಚೆನ್ನಾಗಿ ಬೆಂದಿದೆ. ಇದು ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನಿಲ್ಲಿ ಸ್ಮ್ಯಾಶರ್ನ ಸಹಾಯದಿಂದ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿ ಸಮೇತವಾಗಿ ಮಾಡ್ಕೊಳ್ಬೇಕು. ಅದರೊಳಗಡೆ ಇರುವಂತಹ ರಸ ನಮ್ಮ ಹತ್ರ ನಮಗೆ ಯೂಸ್ ಮಾಡ್ಕೊಳ್ಬೇಕಾಗಿರೋದಿಲ್ಲಿ. ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನುಗ್ಗೆಕಾಯಿಯ ಸಿಪ್ಪೆನ ಹೊರಗಡೆ ತೆಗಿಬೇಕು. ಒಂದು ಸ್ಪೂನಿನ ಸಹಾಯದಿಂದ ನಾನು ಈ ರೀತಿ ಸಿಪ್ಪೆಗಳನ್ನ ಮಾತ್ರ ಸಪ್ರೇಟ್ ಮಾಡ್ಕೊಳ್ತೀನಿ. ನುಗ್ಗೆಕಾಯಿಯ ಒಳಗಡೆ ಇರುವಂತಹ ರಸ ಮಾತ್ರ ಪೂರ್ತಿಯಾಗಿ ಹಿಂಡಿ ತೆಗಿಬೇಕು. ಇವಾಗಲೂ ಸಹ ಒಂದು ಸಾರಿ ನಾನು ನೀರು ಹಾಕಿ ಇದನ್ನು ಒಂದು ಸಾರಿ ಹಿಂಡಿ ಇದರ ನೀರನ್ನು ತಗೊಳ್ತೀನಿ. ಇದಿಷ್ಟಾದಮೇಲೆ ಈ ನೀರನ್ನು ಸಹ ನಾನು ರಸಮ್ಗೆ ಬಳಸ್ಕೊಳ್ತೀನಿ. ಇದಾದಮೇಲೆ ಇವಾಗ ನಾನು ರಸಮ್ಗೆ ಒಗ್ಗರಣೆ ಹಾಕ್ಕೊಳ್ತೀನಿ. ಒಂದು ಬಾಣಲಿಲಿ ಒಂದು ಸ್ವಲ್ಪ ಎಣ್ಣೆ, 1-2 ಸ್ಪೂನ್ ಆಗುವಷ್ಟು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಹೀಂಗು, ಸ್ವಲ್ಪ ಅರಿಶಿನ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ರಸಮ್ನಲ್ಲಿ ಕರಿಬೇವಿನ ಸೊಪ್ಪು ತುಂಬ ಟೇಸ್ಟ್ ಕೊಡುತ್ತೆ. ಇದನ್ನು ಹಾಕ್ಕೊಳ್ಳಿ ಮಿಸ್ ಮಾಡ್ದೇನೆ. ಇದೊಂದು 2 ನಿಮಿಷ ಫ್ರೈ ಆದಮೇಲೆ ನಾನಿವಾಗ ರುಬ್ಕೊಂಡಿರುವಂತಹ ರಸಮ್ನ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಎಣ್ಣೆಯಲ್ಲಿ 1-2 ನಿಮಿಷ ಬಾಡಿಸ್ಕೊಳ್ಬೇಕು ಅಷ್ಟೇ. ಒಂದು 2 ನಿಮಿಷ ಆದಮೇಲೆ ಈಗ ನಾವು ಬೇಯಿಸ್ಕೊಂಡಿರುವಂತಹ ಬೇಳೆ ಹಾಗೆ ನುಗ್ಗೆಕಾಯಿಯ ನೀರನ್ನು ಇಲ್ಲಿ ಹಾಕ್ಕೊಳ್ತೀನಿ. ನಾವು ಯಾವಾಗಲೂ ಮಾಮೂಲಿ ರಸಮ್ ಮಾಡ್ಕೊಳ್ತಾ ಇರ್ತೀವಿ, ಬರೀ ಬೇಳೆ ಹಾಕಿ, ಅಥವಾ ಹುಣಸೆ ಹಣ್ಣಿನ ರಸಮ್ ಸಹ ಮಾಡ್ಕೊಳ್ತಾ ಇರ್ತೀವಿ. ನುಗ್ಗೆಕಾಯಿ ಸೀಸನ್ನಲ್ಲಿ ಒಂದು ಸಾರಿ ಈ ರೀತಿ ನುಗ್ಗೆಕಾಯಿನ ಹಾಕಿ ರಸಮ್ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದಾದಮೇಲೆ ನಾನಿಲ್ಲಿ ಹುಣಸೆ ರಸ ಹಾಕ್ಕೊಂಡಿದ್ದೀನಿ. ನಮಗೆ ಅಳತೆಗೆ ತಕ್ಕ ಹಾಗೆ ನೀರು ಸಹ ಹಾಕ್ಕೊಂಡು ಇದನ್ನು ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು 3-4 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ರಸಮ್ನ ಯಾವಾಗಲೂ ತುಂಬಾ ಕುದಿಸ್ಬಾರ್ದು. ರಸಮ್ ಕುದಿಯೋ ಟೈಮ್ನಲ್ಲಿ ಮೇಲ್ಗಡೆ ಹೆಪ್ತರ ನಿಂತ್ಕೊಳ್ಳುತ್ತೆ, ಅದು ಒಡಿಬಾರ್ದು. ಅದು ಒಡೆಯೋಷ್ಟ್ರೊಳಗಡೆ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಮೇಲ್ಗಡೆ ಹೆಪ್ತರ ಬರ್ತಾ ಇದೆ ಅಲ್ವಾ, ಇಷ್ಟ ಆಗಿದ್ರೆ ಸಾಕು. ನಂತರ ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕು. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತು ಅಂತ ಹೇಳಿದ್ರೆ ರಸಮ್ ರೆಡಿ ಆಗುತ್ತೆ.
ತುಂಬ ಜಾಸ್ತಿ ಕುದಿಬಾರ್ದು ರಸಮ್, ಇದಿಷ್ಟೇ ಆಗಬೇಕು. ಇವಾಗ ನಮಗೆ ನುಗ್ಗೆಕಾಯಿಯ ರಸಮ್ ರೆಡಿಯಾಗಿದೆ. ಅನ್ನದ ಜೊತೆಗೆ ರಸಮ್ ಬಡಿಸ್ಕೊಂಡು ತಿಂತಾಯಿದ್ರೆ ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಶೀತ ಆಯಿತು ಅಂತ ಹೇಳಿದ್ರೆ ಮಕ್ಕಳಿಗೆ, ಜ್ವರ ಇರೋ ಟೈಮ್ನಲ್ಲಿ ಈ ರೀತಿ ರಸಮ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಅದ್ರ ಜೊತೆಗೆ ಮಜ್ಜಿಗೆ ಮೆಣಸಿನ್ಕಾಯಿ ಹಾಗೆಯೇ ಹಪ್ಪಳ ಉಪ್ಪಿನಕಾಯಿ ಹಾಕ್ಕೊಳ್ತಿದ್ದೀನಿ. ರಸಮ್ಗೆ ಕಾಂಬಿನೇಷನ್ ಇದೇನೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಾರಿ ಈ ರೆಸಿಪಿನ ಟ್ರೈ ಮಾಡಿ. ಯಾವಾಗಲೂ ಬೇಳೆ ರಸಮ್ ಮಾಡ್ಕೊಳ್ತಾ ಇರ್ತೀವಿ, ಅದ್ರ ಜೊತೆಗೆ ನುಗ್ಗೆಕಾಯಿ ಹಾಕಿ ಸಹ ಈ ರೆಸಿಪಿನ ಟ್ರೈ ಮಾಡಿ. ರುಚಿ ಸಹ, ಜೊತೆಗೆ ಹೆಲ್ದಿ ಕೂಡ. ರೆಸಿಪಿ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.